ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೈಗ್ನಾಸ್ ಫುಡ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಮೋತಿಚೂರ್ ಲಡ್ಡುನ ಟ್ರೈ ಮಾಡೋಣ. ಲಡ್ಡು ತಿನ್ನಬೇಕು ಅಂತ ಅಂದರೆ ಫಂಕ್ಷನ್ಸ್ಗೆ ಕಾಯಬೇಕಾಗಿಲ್ಲ, ಮನೇಲಿ ಕೂಡ ಮಾಡ್ಕೊಂಡು ತಿನ್ಬೋದು. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. 1 ಬೌಲ್ ಆಗೋವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀವಿ. ಇದನ್ನು ನೆನೆಸಿಟ್ಕೊಂಡಿದ್ದೀವಿ, 2ರಿಂದ 3 ಗಂಟೆ ನೆನೆಸಿಟ್ಕೊಂಡಿದ್ದೀವಿ. ವಾಶ್ ಮಾಡ್ಕೊಂಡು ಇವಾಗ ಎತ್ತಿಟ್ಕೊಂಡಿದ್ದೀವಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋವಂಥ ಕಡಲೆಬೇಳೆನೆಲ್ಲ ಹಾಕ್ಕೋಬೇಕು. ಕಡಲೆಬೇಳೆ ರುಬ್ಕೋಬೇಕಾದ್ರೆ ನೀರು ಹಾಕ್ಕೋಬೇಡಿ, ಹಾಗೇ ರುಬ್ಕೊಳ್ಳಿ. ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡಿದ್ದೀವಿ. ತರಿಯಾಗಿ ರವೆ ಥರ ಆಗಿಬಿಟ್ಟಿದೆ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆನ ಕಾಯ್ಲಿಕ್ಕಿಡೋಣ. ಎಣ್ಣೆ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ರುಬ್ಕೊಂಡಿದ್ದೀವಲ್ಲ ಕಡಲೆಬೇಳೆನ, ಆ ಹಿಟ್ಟನ್ನ ತೊಗೊಂಡು ಸ್ವಲ್ಪನೇ ಒಡೆ ಹೇಗೆ ಬಿಡ್ತೀವಿ ನೋಡಿ, ಅದೇ ಥರನೇ ಸ್ವಲ್ಪನೇ ಬಿಟ್ಕೊಳ್ಳೋಣ. ಇದನ್ನು ಎರಡೂ ಸೈಡ್ ಕೂಡ ನೀಟಾಗಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ವಿಡಿಯೋನ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಒಡೆ ಕೂಡ ಬೆಂದಿದೆ, ಕಲರ್ ಚೇಂಜ್ ಆಗ್ತಾ ಇದೆ. ಹೊಂಬಣ್ಣಕ್ಕೆ ತಿರುಗೋವರೆಗೂ ತೆಗಿಬೇಡಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ತೆಗೆದಿಟ್ಬೇಡಿ. ಇವಾಗ ಮಾಡಿಟ್ಕೊಂಡಿರೋಂಥ ವಡೆಗಳನ್ನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಪೂರ್ತಿ ನುಣ್ಣಗೆ ರುಬ್ಕೊಂಡಿಲ್ಲ ನೋಡಿ, ಈ ಥರ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀವಿ. ಇವಾಗ ಲಡ್ಡು ಮಾಡೋದಕ್ಕೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ನಾವು ಯಾವ ಬೌಲಲ್ಲಿ ಕಡಲೆಬೇಳೆನ ತೊಗೊಂಡಿರ್ತೀವಿ ನೋಡಿ, ನೆನೆಸಿಟ್ಕೊಂಡಿರೋಂಥ ಕಡಲೆಬೇಳೆನ ತೊಗೊಂಡಿರ್ತೀವಲ್ಲ, ಅದೇ ರೇಷದಲ್ಲಿ 1 ಬೌಲು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆಗೆ ಅರ್ಧ ಬೌಲ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ನಾವು ಇದಕ್ಕೆ ಫುಡ್ ಕಲರ್ನ ಯೂಸ್ ಮಾಡ್ತಾಯಿಲ್ಲ, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸಕ್ಕರೆ ಪೂರ್ತಿಯಾಗಿ ನೀರಲ್ಲಿ ಮೆಲ್ಟಾಗಿ ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಪಾಕ ಬಂದಿದೆಯೋ ಇಲ್ವೋ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಿರೋವಂಥ ಕಡಲೆಬೇಳೆನ ಇದಕ್ಕೆ ಹಾಕ್ಕೊಳ್ಳೋಣ. ಪಾಕದ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೋಬೇಕು. ಕಡಲೆಬೇಳೆ ಇಟ್ಟು ನೀಟಾಗಿ ಪಾಕದ ಜೊತೆ ಮಿಕ್ಸ್ ಆಗಿ ಸ್ವಲ್ಪ ಮುದ್ದೆ ಥರ ಬರುತ್ತೆ, ನಾವು ಅಲ್ಲಿವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಇವಾಗ ನೋಡಿ, ಲಡ್ಡು ಮಾಡೋ ಹಂತಕ್ಕೆ ಗಟ್ಟಿ ಆಗ್ತಾ ಬರ್ತಾ ಇದೆ. ನಾವಿವಾಗ ಏಲಕ್ಕಿ ಪುಡಿನ ಹಾಕ್ತಾಯಿದ್ವಿ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನೂ ಕೂಡ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ತಾಯಿದ್ವಿ. ಇದಿಷ್ಟನ್ನು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಡ್ಡು ಮಿಶ್ರಣ ಇವಾಗ ನೀಟಾಗಿ ಬೆಂದು ತಳ ಬಿಡ್ತಾ ಇದೆ. ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಕೂಲಾಗೋವರೆಗೂ ಲಡ್ಡು ಕಟ್ಟೋದು ಬೇಡ, ಕೈ ಸುಟ್ಬಿಡುತ್ತೆ, ಇಲ್ಲಾಂದರೆ ಅಂಟಂಟಾಗ್ಬಿಡುತ್ತೆ. ಅಂಟಂಟಾಗಬಾರ್ದು ಅಂತ ಅಂದರೆ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ, ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ತುಪ್ಪನ ಹಾಕ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀಟಾಗಿ ತೊಗೊಂಡು ಲಡ್ಡುನ ಮಾಡ್ಕೊಳ್ಳಿ. ನಮ್ಗೆ ಯಾವಾಗ ಲಡ್ಡು ತಿನ್ನಬೇಕು ಅಂತ ಅನಿಸುತ್ತೆ ಅವಾಗೆಲ್ಲ ಮನೇಲಿ ಈಸಿಯಾಗಿ ಈ ರೀತಿ ಮಾಡ್ಕೊಂಡು ತಿನ್ಬೋದು. ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.